ಸರ್ ಈಗ ಫಸ್ಟ್ ಶ್ರೀನಿವಾಸ ರಾಜು ಸರ್ದು ಕಾಲ್ ಬಂದಾಗ ಫಾರ್ ಎಕ್ಸಾಂಪಲ್ ದಂಡುಪಾಳ್ಯದ ಡೈರೆಕ್ಟರ್ ಒಬ್ರು ಕಾಲ್ ಮಾಡ್ತಿದ್ದಾರೆ ಅಂದಾಗ ಓಕೆ ಏನೋ ಒಂದು ಆಕ್ಷನ್ ಸಿನಿಮಾ ನನ್ ಮಾಡಕ್ ಸಿಗುತ್ತೆ ಅಥವಾ ಏನೋ ಕ್ರೈಮ್ ರಿಲೇಟೆಡ್ ಇರಬಹುದು ಅಂತ ಅನ್ನಿಸ್ತಾ 100%. ನನಗೆ ಶ್ರೀನಿವಾಸ ರಾಜು ಡೈರೆಕ್ಟ್ರು ಫೋನ್ ಮಾಡಿದ್ದಾರೆ, ಸರ್ ಕಥೆ ಹೇಳ್ಬೇಕಂತೆ ಅಂತ ಹೇಳಿದ್ರು. ಹೌದಾ, ಓಕೆ ಓಕೆ ಕೇಳೋಣ, ಇಂಟ್ರೆಸ್ಟಿಂಗ್ ಇರುತ್ತೆ, ಏನೋ ಬೇರೆ ಥರದೊಂದು ಟ್ರೈ ಮಾಡ್ತಿರ್ತಾರೆ ನನ್ನ ಹಾಕ್ಕೊಂಡು, ಓಕೆ ಸೂಪರ್ ಅಂತ ಅಂದ್ಕೊಂಡೆ. ಆಮೇಲೆ ಕಥೆ ಹೇಳಿದ್ರು, ಅವಾಗ ಅನಿಸ್ತು ಇವ್ರು ನನ್ನ ಚೇಂಜ್ ಅಲ್ಲ ಅವ್ರು ಚೇಂಜ್ ಆಗಕ್ಕೆ ಬಂದಿದ್ದಾರೆ ಅಂತ. ಅವರು ದಂಡುಪಾಳ್ಯದ ಫ್ಯಾಮಿಲಿ ಡೈರೆಕ್ಟರ್ ಆಗಕ್ಕೆ ಬಂದಿದ್ದಾರೆ ಅಂತ. ಆಮೇಲೆ ನಂಗೆ ಪ್ರಾಮಿಸ್ ಮಾಡಿದ್ರು, ಸರ್ ಇದು ನನ್ನ ಫ್ಯಾಮಿಲಿ ಡ್ರಾಮಾ ಹಿಂಗೆ ಹೋಗ್ತೀನಿ, ಬಟ್ ನೆಕ್ಸ್ಟ್ ಇದೆಯಲ್ಲ ಸರ್ ಎರಡು ಮಿಕ್ಸ್ ಮಾಡ್ತೀನಿ ಸರ್ ನಾನು ಅಂತ. ಬಟ್ ಹಾಂ, ವೆರಿ ಲಾಂಗ್ ಬ್ಯಾಕ್ ವಿ ಡಿಸ್ಕಸ್. ಬಟ್ ನಿಮಗೆ ಆ್ಯಸ್ ಎ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಂತ ಇರುತ್ತೆ ಒಬ್ಬ, ಓ ಈ ಸಿನಿಮಾನು ಮಾಡಬಲ್ಲ, ಈ ಸಿನಿಮಾನು ಮಾಡಬಲ್ಲ ಅನ್ನೋದು ಇದೆಯಲ್ಲ, ಅದೇ ದೊಡ್ಡ ಕ್ರೆಡಿಟ್. ಆ ಥರ ಒಬ್ಬ ಡೈರೆಕ್ಟರ್ ಇದ್ದರೆ ನಿಮ್ಮ ಜೊತೆಲಿ ಓಕೆ ಆ್ಯಸ್ ಎ ಹೀರೋ ನನ್ನನ್ನು ಎಕ್ಸ್ಪ್ಲೋರ್ ಮಾಡ್ಕೋಬೋದು. ನೋಡಿ ಪೇಮೆಂಟ್ ಬರೋದು ದುಡ್ಡು ಬರೋದು ಎಲ್ಲ ಓಕೆ ರೀ, ಇಲ್ಲ ಅಂತ ಹೇಳಲ್ಲ, ಎಲ್ಲ ಕಮರ್ಷಿಯಲ್ಲೇ. ಬಟ್ ಆ್ಯಸ್ ಎ ಆ್ಯಕ್ಟರ್ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕಲ್ಲ. ಈ ಥರ ಒಬ್ಬ ಡೈರೆಕ್ಟ್ರು ಜೊತೆಯಲ್ಲಿ ಇದ್ದು ಇನ್ನೊಂದಿಬ್ಬರು ಸಿಕ್ಬಿಟ್ರೆ ನನಗೆ ಆರಾಮಾಗಿ ಇವ್ರ ಕೆಲೆ ಈ ಥರ ಒಂದು ಸ್ಕ್ರಿಪ್ಟ್ ಮಾಡೋಣ, ಈ ಥರ ಮಾಡೋಣ ಅಂತ ಹೋಗ್ಬೋದು. ಆ ವರ್ಸಿಟ್ಯಾಲಿಟಿ ಬೇಕು ಡೈರೆಕ್ಟರ್ಸ್ಗೆ. ಆ್ಯಸ್ ಎ ಆ್ಯಕ್ಟರ್ ಅವಾಗ ನಾನು ನನ್ನ ಬೇರೆ ಬೇರೆ ಭಾಗನ ಬೇರೆ ಬೇರೆ ಆಯಾಮನ ನಾನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು, ಆರ ಟೆಸ್ಟ್ ಮಾಡ್ಬೋದು ನನ್ನನ್ನು ನಾನು ಆ್ಯಸ್ ಎ ಆ್ಯಕ್ಟರ್. ನೀವು ನೋಡಿ ಅಣ್ಣವ್ರದ್ದು ಫಿಲ್ಮ್ಗಳು ತೊಗೊಂಡ್ರೆ, ನೀವು ಅಣ್ಣವ್ರ ಫೋಟೋಗಳು ಒಂದು ಫ್ರೇಮಲ್ಲಿ ಹಾಕ್ಬಿಟ್ರೆ ನಿಮಗೆ 150, 250 ಫೋಟೋಗಳು, 300, 400, ಸಾವಿರಾರು ಎಕ್ಸ್ಪ್ರೆಷನ್ಗಳು ಸಿಗುತ್ತೆ. ವಿಷ್ಣು ಸರ್ದು ತೊಗೊಂಡ್ರೆ ಹಂಗೆ ಸಿಗುತ್ತೆ. ಓಕೆ, ಅವಾಗ ಅಷ್ಟು ಫಿಲಮ್ಗಳು ಮಾಡ್ತಿದ್ರು, ಹಂಗಿತ್ತು, ಕಥೆಗಳು ಬೇರೆ ಬೇರೆ ಆಗ್ತಾಯಿತ್ತು. ಬಟ್ ಇವತ್ತಿನ ಮಾರ್ಕೆಟ್ ಸ್ಥಿತಿ ಬೇರೆ ಇದೆ, ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇರೆ ಇದೆ. ಸೊ ಹಾಗಾಗಿ ನಾವು ವರ್ಷಕ್ಕೆ ಎರಡಂತೂ ಮಾಡಲೇಬೇಕು ಅಂತ ನನ್ನ ತಲೆಯಲ್ಲಿ. ನಾನು ವರ್ಷಕ್ಕೊಂದು 2 ವರ್ಷಕ್ಕೊಂದು ನನ್ನ ಕೈಲಿ ಆಗಲ್ಲ. ಓಕೆ ಮಾಡೋಣ. ಬಟ್ ನನಗೇನು ಅಂದರೆ ಒಂದು ಕಲಾವಿದನಾಗಿ ಆ್ಯಸ್ ಎ ಆ್ಯಕ್ಟರ್ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು, ಅದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ಕೆಲಸನೂ ಮಾಡಬೇಕು, ಅದೂ ನಡಿಬೇಕು, ಇದು ನಡಿಬೇಕು. ಸೊ ಆ ಥರದಲ್ಲಿ ಸ್ಕ್ರಿಪ್ಟ್ಗಳು ಕೂಡ ನಮ್ಗೆ ಸಿಗಬೇಕು, ಪ್ರೊಡಕ್ಷನ್ ಹೌಸ್ಗಳು ಕೂಡ ಇದ್ದರೆ ವಿ ಕ್ಯಾನ್ ಎಕ್ಸ್ಪ್ಲೋರ್ ಅವರ್ ಸೆಲ್ಫ್. ಸೊ ನೀವು ಈ ಸಿನಿಮಾ ನೋಡಿದಾಗ ಅನಿಸುತ್ತೆ, ಓಕೆ ಈ ಡೈರೆಕ್ಟ್ ಏನು ನಾನು ಇವತ್ತು ಹೇಳ್ತಿರೋದು, ಓಕೆ ಶ್ರೀನಿವಾಸ ರಾಜು ಅವರು ಓಕೆ ಕರೆಕ್ಟು ಅವತ್ತು ಹೀರೋ ನಮ್ಮ ಗಣೇಶ್ ಅವರು ಹೇಳಿದ್ದು ಅಂತ ಆ ಥರ ಮಾಡಿದ್ದಾರೆ ಇವರು. ನಿಮಗೆಲ್ಲೂ ಆ ಫ್ಲೇವರ್ ಅನಿಸಲ್ಲ, ಅದು ಛಾಯೆ ಎಲ್ಲೂ ಇಲ್ಲ. ಬಟ್ ಥ್ರಿಲ್ ಇದೆ ಸಿನಿಮಾಲಿ, ಒಂದು ಥ್ರಿಲ್ ಕೊಡ್ತಾ ಇರ್ತಾರೆ. ಏನು ಮಾಡ್ತಿದ್ದಾರೆ, ಏನು ಹೇಳ್ತಿದ್ದಾರಪ್ಪ ಇವರು ಅನಿಸ್ತಾನೆ ಇರುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.